ಈಗ ನಾನಾಗ್ಲಿ ನೀವಾಗ್ಲಿ ಏನೂ ಮಾಡೋದಕ್ಕಾಗಲ್ಲ. ಆ ದೇವ್ರ ಹತ್ರ ಅವ್ರು ಬದಲಾಗ್ಲಿ ಅಂತ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೋಬೋದಷ್ಟೆ. ಅವ್ರ ಜೀವನ ಅವ್ರ ಭವಿಷ್ಯ ಅವ್ರ ಕೈಯಲ್ಲೇ ಇತ್ತು. ಅದನ್ನ ಅವರೇ ಅವ್ರ ಕೈಯಾರೆ ಹಾಳು ಮಾಡ್ಕೊಂಡ್ರು. ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ ನನಗೆ ಗೊತ್ತತ್ತೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಮ್ಮೆಲ್ರಿಗೂ ಹೀಗಾಯ್ತು ಅಂತ ತುಂಬಾನೇ ನೋವಿದೆ. ಅವ್ರ ಮುಂದೆ ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ಮನೆಯವರು ಅಂತ ನಮಗೂ ಇರುತ್ತಲ್ವಾ. ನೀವು ಪ್ಲೀಸ್ ನೊಂದ್ಕೋಬೇಡಿ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ಇದಕ್ಕೆಲ್ಲ ನಾನೇ ಕಾರಣ ಅಂತ ನಿಮ್ಗನ್ಸಿದ್ರೆ ಐ ಆಮ್ ಸಾರಿ ಅತ್ತೆ. ಯಾರಿಗೂ ನೋವು ಕೊಡೋದು ನನ್ನ ಉದ್ದೇಶ ಆಗಿರಲಿಲ್ಲ. ಮಗು ನಾನಿಲ್ಲಿಂದ ಹೇಗೆ ದೂರ ಮಾಡ್ತೀನಿ ಅಂತ ಇಲ್ಲ, ಎಲ್ಲನೂ ಮಲ್ಲಿ ಹತ್ರ ನಾನು ಮೊದಲು ಹೇಳಬೇಕಿತ್ತು. ಹೇಳಿದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಆದ್ರೆ ಹೇಗೆ ಹೇಳಿ, ಮಲ್ಲಿ ತಾಯಿಯವ್ರಿಗೆ ನಾನು ಮಾತು ಕೊಟ್ಬಿಟ್ಟಿದ್ನಲ್ಲ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಕೈಯಾರ ಮಲ್ಲಿ ಜೀವನನ ಹಾಳು ಮಾಡ್ಬಿಟ್ಟೆ. ಯಾಕೆ ಹೇಳ್ತಾ ಇದ್ದೀರಾ? ಏನ್ ಮಾಡ್ಲಿ ಯಜಮಾನ್ರೆ, ನನ್ನ ಕೈಯಾರ ನಮ್ಮ ಮಲ್ಲಿ ಜೀವನನ ಹಾಳು ಮಾಡ್ಬಿಟ್ಟಲ್ಲ. ಎಲ್ಲ ನಾಳೆ ಮಾಡಿದ್ದು, ಎಲ್ಲದಕ್ಕೂ ನಾಳೆ ಕಾರಣ. ತಾತ ನೋಡಿ, ನೀವು ಅನ್ಕೊಂಡಿರಂಗೆ ಏನೂ ಆಗಿಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ? ಇನ್ನು ಮುಂದೆ ನನ್ನ ಮೊಮ್ಮಗಳಿಗೆ ನಾನು ಹೆಂಗ್ ಮುಖ ತೋರಿಸ್ಲಿ? ವರ್ಷ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಜೋಪಾನ ಮಾಡಿದೆ. ಆದ್ರೆ ಈಗ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಕ್ಕೂ ಆಗೋದಿಲ್ಲ. ಅವಳಿಗೆ ಎದುರಿಸೋದು ಅಷ್ಟು ಸುಲಭ ಅಲ್ಲ. ಇನ್ನು ಮುಂದೆ ಯಾವುದು ಮೊದಲಂಗೆ ಇರಲ್ಲ. ತಾತ ಯಾಕೆ ಹಾಗೆ ಅನ್ಕೋತೀರಾ? ನೋಡಿ, ಚಿಕ್ಕದ್ಕೆ ನೀವು ಸಾಕಿದ ಮೊಮ್ಮಗಳಲ್ವಾ, ಅವ್ರು ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಕೊಡೋದಿಲ್ಲ. ನಿಮ್ಮನ್ನ ಯಾವತ್ತೂ ಜೀವನದಲ್ಲಿ ಉನ್ನತ ಸ್ಥಾನದಲ್ಲೇ ನೋಡ್ತಾರೆ. ಇರ್ಬೋದು ಯಜಮಾನ್ರೆ, ಆದ್ರೆ ಅವಳ ಮುಂದೆ ನಾನು ತಲೆ ತಗ್ಸೋಂತ ಕೆಲಸ ಮಾಡ್ಬಿಟ್ಟಿದ್ದೀನಿ. ಅವಳ ಮುಂದೆ ನಾನು ಶಾಲೆ ಚಿಕ್ಕೋನಾಗ್ಬಿಟ್ಟೆ. ಅವಳಿಗೆ ಮೊದಲಿಂದ ನಾನು ಸುಳ್ಳು ಹೇಳ್ಕೊಂಡೆ ಬಂದೆ. ನಾನು ಯಾರು ಅನ್ನೋದನ್ನ ಮುಚ್ಚಿಟ್ಟೆ, ಅವಳು ಯಾರು ಅನ್ನೋದನ್ನ ಮುಚ್ಚಿಟ್ಟೆ. ಅವಳಿಗೆ ಸುಳ್ಳನ್ನೇ ಹೇಳ್ತಾ ಬಂದೆ ಯಜಮಾನ್ರೆ. ನನಗೆ ಮಾತು ಬರಲ್ಲ ಅಂತ ಅವಳನ್ನ ನಂಬಿಸ್ಬಿಟ್ಟೆ. ಈಗ ಹೋಗಿ ನಾನು ಅವಳ ಹೆಂಗ್ ಸಮಾಧಾನ ಮಾಡ್ಲಿ ಯಜಮಾನ್ರೆ? ಒಂದು ಮಾತು ಹೇಳ್ಬೋದಿತ್ತಲ್ಲ ತಾತ ಅಂತ ಅವಳು ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ನನ್ನ ಕೈಲಾಗಿಲ್ಲ. ಅವಳು ಎದುರಿಸೋಷ್ಟು ಶಕ್ತಿ ನನಗಿಲ್ಲ ಯಜಮಾನ್ರೆ, ನನಗಿಲ್ಲ. ನೋಡಿ, ಮಲ್ಲಿ ಅಕ್ಕಿಗೆ ನೀವೇ ಧೈರ್ಯ ಹೇಳ್ಬೇಕಾದವ್ರು. ಬಟ್ ನೀವೇ ಈ ಥರ ಹತ್ರ ಹೇಗೆ? ನೋಡಿ ತಾತ, ಒಂದಂತೂ ನಿಜ, ಮಲ್ಲಿ ಅಕ್ಕೆ ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಕೊಡೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ, ಗೌರವ ಇದೆ. ಇಷ್ಟು ವರ್ಷ ನೀವೇ ಅಲ್ವಾ ತಾತ ಮಲ್ಲಿ ಅಕ್ಕೆಗೆ ಅಪ್ಪ ಅಮ್ಮ ಎಲ್ಲ ಆಗಿತ್ತು. ಅಂಥದ್ರಲ್ಲಿ ಮಲ್ಲಿ ಅಕ್ಕೆ ನಿಮ್ಮನ್ನು ದೂರ ಇಡ್ತಾರ? ಇಲ್ವೇ ಇಲ್ಲ, ಚಾನ್ಸೇ ಇಲ್ಲ. ಈಗ ಹೇಳು, ಏನ್ ಮಾಡ್ತೀಯಾ? ಇವಳ ಸಾವಿಗೆ ನೀನೇ ಕಾರಣ ಆಗ್ತೀಯಾ? ಅಂಕಲ್ ಪ್ಲೀಸ್ ಹೇಳೋ ಮಾತು ಕೇಳಿ, ಅವಳಿಗೇನು ಮಾಡಬೇಡಿ. ಓ ಮತ್ತೆ ಬಹುವಚನಕ್ಕೆ ಶಿಫ್ಟ್ ಆಗ್ಬಿಟ್ಟಿಯಾ? ಶಬಾಸ್ ನೋಡ, ಈಗಲೂ ನಿನಗೆ ಟೈಮ್ ಕೊಡ್ತೀನಿ. ಈಗಲೂ ನಿನಗೊಂದು ಅವಕಾಶ ಕೊಡ್ತೀನಿ. ಹೌದು, ನನ್ನ ಮಗಳ ಜೊತೆ ಜೀವನ ಮಾಡು, ಅವಳ ಜೊತೆ ಸಂಸಾರ ಮಾಡೋ. ಹೇಳೋ, ಏನ್ ಮಾಡ್ತೀಯಾ? ಅಂಕಲ್ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಮಾತಾಡೋಣ, ಕೂತ್ ಮಾತಾಡೋಣ. ದಯವಿಟ್ಟು ಗನ್ ಕೆಳಗಿಳಿಸಿ ಪ್ಲೀಸ್. ಅಂಕಲ್ ಪ್ಲೀಸ್ ಅಂಕಲ್,
ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವೇ ಮಾಡ್ಸಿರೋ ಮದುವೆ ಇದು. ಏನ್ ಅಂಕಲ್ ಇವಾಗ ಬಂದು ಈ ತರ ಮಾತಾಡ್ತಾ ಇದ್ದೀರಾ? ಅಂಕಲ್ ಪ್ಲೀಸ್ ಅಂಕಲ್. ಬೇಬಿ ಸಾರಿ ಬೇಬಿ, ನನಗೆ ಬೇರೆ ದಾರಿ ಇಲ್ಲ. ನಾನು ಅವ್ರು ಹೇಳ್ದಾಗ ಕೇಳಬೇಕು. ಅಂಕಲ್ ಸರಿ ಅಂಕಲ್, ಆಯ್ತು, ನೀವು ಹೇಳ್ದಾಗೆ ಕೇಳ್ತೀನಿ. ಪ್ಲೀಸ್ ಗನ್ ಕೆಳಗೆ ಇಳಿಸಿ ಅಂಕಲ್. ಹೇಳ್ತಿದ್ದೀನಲ್ಲ ಅಂಕಲ್, ನೀವು ಹೇಳಿದ ಬಗ್ಗೆ ಕೇಳ್ತೀನಿ ಅಂತ. ಪ್ಲೀಸ್ ಇಳಿಸಿ ಅಂಕಲ್. ಹೇಳ್ತಿದ್ದೀನಲ್ಲ ಅಂಕಲ್. ಏನಲ್ಲಿ ಒಂದು ಕೈ ಹಿಡ್ಕೊಂಡು ನನ್ನ ಮುಂದೆ ಇಷ್ಟೆಲ್ಲ ಡ್ರಾ ಮಾಡ್ತೀಯ ನೀನು? ಯಾರ ಮುಂದೆ? ಜೇಡಿ ಮುಂದೆ ಆಟ ಆಡ್ತೀಯ? ನನ್ನ ಹುಡುಗಿ ಹಣೆಗೆ ಗನ್ನಿಡ್ತೀಯ ನೀನು? ಎಷ್ಟೋ ಧೈರ್ಯ ನಿನ್ಗೆ? ಏಯ್ ಭೂಪತಿ, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಇದೇ ನನ್ನ ಲಾಸ್ಟ್ ವಾರ್ನಿಂಗು. ಜೀವದ ಮೇಲೆ ಆಸೆ ಇದ್ರೆ ಹೊಡ್ತಾರೆ ಇಲ್ಲಿಂದ. ಬೇಡತ್ತೆ ಬೇಡ, ಇದು ಚೆನ್ನಾಗಿರಲ್ಲ. ಹೋಗೊಂದೆ ಹೊಡಿಲಿಂದ. ನಿನ್ ಮುಖ ನೋಡ್ತಾ ಇದೀಯ? ಹೋಗಯ್ಯ.